ಸಣ್ಣ ವಿಚಾರ ಇದೆ ಆಕ್ಚುಲಿ. ಹೌದು, ನನಗನ್ಸುತ್ತೆ ಈಗ ನೀವು ಡೈರೆಕ್ಟರ್ ಆಗಿದ್ದೀರಲ್ಲ. ಹೌದು. ಸೊ ಬಹುಶಃ ಡೈರೆಕ್ಟರ್ ಆಗಿರೋದ್ರಿಂದಲೇ ಈ ನಿಮ್ಮ ಒಳಗಣ್ಣು ಅಂತ ಏನು ಹೇಳ್ತೀವಿ. ಹೌದೌದು. ಅಂದ್ರೆ ಒಬ್ಬ ನಿರ್ದೇಶಕನಿಗೆ ಎಲ್ಲವನ್ನು ಗಮನಿಸುವಂತಹ ಒಂದು ಗುಣ ಇರಬೇಕು. ಹೌದು ಹೌದು. ಎಲ್ಲದನ್ನು ಅಬ್ಸರ್ವ್ ಮಾಡಿದಾಗ ಅಲ್ಲಿ ಸಾಕಷ್ಟು ಕಥೆಗಳು ಉಟ್ಕೊತಾ ಇರ್ತದೆ. ಸೊ ಹೇಗೆ ಹೆಲ್ಪ್ ಆಗುತ್ತೆ ಇದು ನಿಮಗೆ? ಖಂಡಿತವಾಗ್ಲೂ. ಅಂದ್ರೆ ಈಗ ಯಾವುದೋ ಒಂದು ಕತೆ ಮಾಡ್ತೀವಿ ಅಂದಾಗ ತುಂಬಾ ಪಾಯಿಂಟ್ಸ್ ಸಿಗದೆ ಸಮಾಜದಲ್ಲಿ ಕೆಲವು ಓದ್ಬಿಟ್ಟು ಮಾಡೋದು, ಓಕೆ, ಕೆಲವು ಇನ್ನೊಬ್ರು ಬಾಯಲ್ಲಿ ಕೇಳಿ ಅದೇನು ನಿಜಾನ ಅಂತ ನೋಡಿ ಅದನ್ನ ಕತೆ ಮಾಡೋದು, ಕೆಲವು ಕಣ್ಣಾರೆ ನೋಡಿ ಓ ಹಿಂಗಿದೆ ಅಂತ ಅವ್ರನ್ನ ಮಾತಾಡಿ ಕತೆ ಮಾಡೋದು. ಮೂರು ಥರದ ಕತೆಗಳನ್ನ ಮಾಡ್ಬೋದು ನಾವಿಲ್ಲಿ ಇವತ್ತು. ತುಂಬ ಇಮ್ಯಾಜಿನೇಷನ್ ಕತೆ ಮಾಡಿದಾಗ ಹೋಗಲ್ಲ. ಅಂದರೆ ಈಗ ನಾನು ಒಬ್ಬ ಮನುಷ್ಯ, ನೋಡೋರು ಒಬ್ಬರು ಮನುಷ್ಯರೇ. ಅವರು ಊಹೆ ಒಳಗಡೆನೆ ಅದನ್ನು ಮಾಡಿದ್ರೆ ಭದ್ರವಾಗಿ ಹಿಡ್ಕೋತಾರೆ. ಊಹೆಗೆ ಮೀರಿದ್ದು ಮಾಡಿದ್ರೆ ಸ್ವಲ್ಪ ಕಷ್ಟ. ಕರೆಕ್ಟ್ ಅಲ್ವಾ? ನಿಜಾನಾ? ಇಲ್ಲ ಬನ್ರಿ, ಯಾರಿಗೂ ಹೇಳ್ತಾರೆ ಬನ್ರಿ ಅದೇನು ನೋಡೋಕೆ ಹೋಗ್ತೀರಾ, ಅದೇ ಹೆಂಗ್ರಿ ಅದು ಸಾಧ್ಯ ಅಂತ ಅವರೇ ಹೇಳಕ್ಕೆ ಶುರು ಮಾಡ್ತಾರೆ ಅಲ್ಲೂರ. ಕರೆಕ್ಟ್. ಹಂಗೆ ಆ ಥರದ್ದೆಲ್ಲ ಇಲ್ಲಾಂದರೆ ಎಕ್ಸ್ಟ್ರಾರ್ಡಿನರಿ ಈ ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್ ಹಂಗೆ ಮಾಡಿಬಿಟ್ಟು ಕರೆಕ್ಟ್ ಮಕ್ಕಳನ್ನ ನಂಬಿಸಿ ಪೇರೆಂಟ್ಸ್ನ ಯಾಮಾರಿಸ್ಬೇಕು ಅಲ್ವಾ? ಆಮೇಲೆ ಯೂಶ್ವಲಿ ಈ ಆಡಿಯನ್ಸ್ ಪಲ್ಸನ್ನ ಹಿಡಿಯೋದು ಕಷ್ಟ. ಹೌದು, ಯಾವಾಗ್ಲೂ ಎಷ್ಟೇ ಥಾಟ್ಸ್, ಇದು ಸಹಜ ಕತೆ, ಇದು ನೈಜ ಕತೆ, ಇದು ಜನಕ್ಕೆ ಇಷ್ಟ ಆಗ್ಬೋದು, ಇದಿಲ್ಲೇ ನಡೆದಿರೋದು, ಈ ಥರದ್ದೆಲ್ಲ ಥಾಟ್ ಪ್ರೋಸೆಸ್ ಒಬ್ಬ ಡೈರೆಕ್ಟರ್ಗೋ ಒಬ್ಬ ನಟನಿಗೋ ಇದ್ರೂ ಕೂಡ, ಇದ್ದಾಗ್ಯೂ ಕೂಡ ಆಡಿಯನ್ಸ್ ಪಲ್ಸನ್ನ ಹಿಂಗೆ ಅಂತ ಹಿಡಿಯೋಕ್ಕಾಗಲ್ಲ, ಇವರು ಇದನ್ನೇ ನೋಡ್ತಾರೆ ಅಂತ. ಹೌದು. ಬಟ್ ನೀವು ಫಸ್ಟ್ ಸಿನಿಮಾದಲ್ಲಿ ಗೆದ್ರಿ ನಿರ್ದೇಶಕರಾಗಿ. ಹೌದು. ಸೊ ಹೇಗೆ ಅನಿಸ್ತು ಅಂದರೆ ಅದರಿಂದ ಏನು ಪ್ಲಸ್ ಪಾಯಿಂಟ್ಗಳು ಅಥವಾ ಏನು ಮೈನಸ್ ಪಾಯಿಂಟ್ಗಳು, ಏನು ವಾಟ್ ಡಿಡ್ ಯು ಲರ್ನ್ ಅಂತ? ಮೈನಸ್ ಅಂದರೆ ಇನ್ನೂ ಸಖತ್ತಾಗಿ ಮಾಡ್ಬೋದಾಗಿತ್ತ ಸಲಗ ಅನಿಸ್ತು. ಓಕೆ, ಅದಾದ್ಮೇಲೆ ಹಂಗೆ ಅನಿಸ್ತು ಸಕ್ಸಸ್ ಆದಮೇಲೂ ಕೂಡ. ಪ್ಲಸ್ ಅಂದಮೇಲೆ ಭೀಮಾಗಿ ಇನ್ನೂ ಜಾಸ್ತಿ ಎಫರ್ಟ್ ಆಗ್ತೆ. ಓಕೆ, ಅಂದರೆ ಸಲಗಾಗಿ ಹಾಕಿದ್ದು ತುಂಬ ಕಡಿಮೆ ಆಯಿತು. ಭೀಮಾಗಿ ಇನ್ನೂ ಎಫರ್ಟ್ ಹಾಕೋಣ ಅಂತ ಎಫರ್ಟ್ ಆಗ್ತೀನಿ. ಇನ್ನೊಂದು ಮಾಡೋಕೆ ಇನ್ನೂ ಎಫರ್ಟ್ ಹಾಕ್ತೀನಿ. ಓಕೆ, ತುಂಬ ಕಣ್ಣಂಚಲ್ಲಿದ್ದು ಕಾದು ಹಿಡಿಬೇಕು ಕೆಲವೆಲ್ಲನೂ.